ಕರ್ನಾಟಕ ರಾಜಕೀಯದ ಮೇಲೆ ರೈತರ ಚಳವಳಿಯಿಂದಾದ ಚಳವಳಿ ಅಂದರೆ ನಾವು ಕ್ಲಿಕ್ ಮಾಡಿದ್ರೆ ಇವಾಗ ನಾವೇನಾದರೂ ಬೇಡಿಕೆ ಇಟ್ಟಿರ್ತೀವಿ ಸರ್ ಚಳವಳಿ ರಾಜ್ಯ ಸರ್ಕಾರದ ಮೇಲೆ ಚಳವಳಿಯಿಂದ ರೈತರು ರೈತರ ಚಳವಳಿಗಳು ಇವಾಗ ಮದುವೆ ಮೇಲ್ದಂಡ ಯೋಜನೆಯಲ್ಲಿ ಚಳವಳಿ ಇರ್ಬೋದು 1970 ಕಾಲಘಟ್ಟದಲ್ಲಿ ಭೂಸಾ ಪ್ರಕರಣ ಒಂದು ಚಳವಳಿ ಆಗುತ್ತೆ ಸರ್. 1970 ಕಾಲಘಟ್ಟದಲ್ಲಿ ಭೂಸಾ ಪ್ರಕರಣ ಅಂತ ರೈತರ ಬಗ್ಗೆ ಚಳವಳಿ ಅದ್ರ ಬಗ್ಗೆ ಏನು ಫೇಮಸ್ ಯಾವುದಾದ್ರು ಚಳವಳಿದಾರರು ಹೋರಾಟಗಾರರು ಲೈಕ್ MD ನಂಜುಂಡಪ್ಪ ಫಸಲ್ ಬಿಮಾ ಯೋಜನೆ ಅಂದರೆ ಈಗ ರೈತರಿಗೆ ಕಷ್ಟಕರವಾಗಿ ಪ್ರಧಾನಮಂತ್ರಿ ಅವರು ನೆರವು ನೀಡಬೇಕಂತಂದು ಇದರಿಂದ ಬೆಳೆ ಯಾವುದೇ ರೀತಿ ಅಂದರೆ ವಾತಾವರಣದಲ್ಲಿ ಆಯ್ತು. ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಉದ್ದೇಶ ಕಾನ್ಸೆಪ್ಟ್ ಏನಿದೆ ಎಲ್ಲರಿಗೂ ಅನುಕೂಲ ಆಗ್ತಿಲ್ಲ. ಅನುಕೂಲ ನ್ಯೂನತೆಗಳು ಏನು ಬಂದಿವೆ ಈಗ ಕೊಡ್ತಾ ಇದಾರೆ ಅಂತ ಫಸ್ಟ್ ನಾವು ಕಟ್ಟಿದಂತ ಕೊಡೋರು ಅವರು ಎಲ್ಲ ವರ್ಷ ಕೊಡೋರು ಅವರು ನನ್ನ ವಿಷಯ ವಸ್ತು ಜಗಳೂರು ಪಟ್ಟಣದಲ್ಲಿ ಗೋಸಾಯಿ ಸಮುದಾಯದ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಸ್ಥಿತಿಗತಿಗಳು. ಆದ್ರಿಂದ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಹೆಚ್ಚಿನ ಆಸಕ್ತಿ ಇರೋದ್ರಿಂದ ನಾನು ಸಮಾಜಶಾಸ್ತ್ರದ ಒಬ್ಬ ವಿದ್ಯಾರ್ಥಿನಿಯಾಗಿ ನನಗೆ ಅದರ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಅದರಿಂದ ನಾನು ಆ ವಿಷಯನ ಆಯ್ಕೆ ಮಾಡ್ತೀನಿ. ಸರಿಯಾಗಿ ಅದನ್ನ ಬಳಸ್ಕೊತಾ ಇಲ್ವೋ ಅದು ಗೊತ್ತಿಲ್ಲ. ಆದ್ರಿಂದ ಅವ್ರಿಗೆ ಯಾಕೆ ಹಿಂದುಳಿದಿದ್ದಾರೆ ಇಂಥ ಜಗತ್ತಲ್ಲಿ ಅನ್ನೋ ಉದ್ದೇಶದಿಂದ ಆಯ್ತು. ನೀವು ಗೋಸಾಯಿ ಸಮುದಾಯಕ್ಕೆ ಸಂಬಂಧಪಟ್ಟ ಇಲ್ಲ ಸರ್, ನಾವು ಗೋಸಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹತ್ವ ಇರೋದು ಶಿಕ್ಷಣಕ್ಕೆ ಮಾತ್ರ. ಇಲ್ಲಿ ನಾನು ನೋಡಿರೋ ಪ್ರಕಾರ 3 ಸ್ಕೂಲ್ಗಳಲ್ಲಿ ತುಂಬಾ ಅವ್ರ ಸ್ಟೂಡೆಂಟ್ಸ್ಗಳನ್ನ ನೋಡಿ ಡ್ರೈವರ್ ಹೌದು, ಆಟೋ ಡ್ರೈವರ್ ಹೌದು, ಪೇಪರ್ ವಾರ್ಡ್ ನಂಬರ್ ಜಗಳೂರು ಪಟ್ಟಣದಲ್ಲಿರೋ ಗೋಸಾ ಸಮುದಾಯ ವಾರ್ಡ್ ವಾರ್ಡಲ್ಲಿ ಉಪಸಮರ ಅನುಬಂಧಗಳು ನಾನು ಕೇಳಿರೋ ಪ್ರಶ್ನಾವಳಿಗಳನ್ನ ಎಲ್ಲನೂ ಇಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಹೆಂಗಿದಾವೆ ಗೋಸಾಯಿ ಸಮುದಾಯದ್ದು ಸರ್ ಅವರ ಆಚರಣೆಗಳ ಬಗ್ಗೆ ಏನಾದ್ರು ಕಾರ್ಯಕ್ರಮ ಹೆಂಗ್ ನಡೀತಾ ಇದೆ? ಬಿಸ್ಕೂಟ ಆರನೇ ಕ್ಲಾಸ್ ಹೋದ್ರೆ ಅಲ್ಲೊಂದು ಟಿ ಸಿ ತೋರ್ನಾಗ ಬಲ್ಗಡಿ 6ನೇ ಕ್ಲಾಸ್ ಇಲ್ಲಿ ಪರಿಚಯ ಮಾಡ್ಕೊಂಡು ಒಂದು ಟಿ ಸಿ ಜಿಲ್ಲೆ BA ಪದವೀಧರ ಸಾದರಪಡಿಸುತ್ತಿರುವ ಒಂದು ಕಿರು ಸಂಶೋಧನಾ ಪ್ರಬಂಧ ಮಾನವ ಹಕ್ಕುಗಳ ಒಂದು ಬರೆದಿರೋದು ಯಾವ ವಿಧಾನದ ಮೂಲಕ ಆಧಾರದ ಮೇಲೆ ನೀವು ಪ್ರಾಜೆಕ್ಟನ್ನು ರೆಡಿ ಮಾಡಿದ್ದೀರಾ? ಮಂಜುನಾಥ ಮಂಜುನಾಥ
ಟೈಟ್ಲ್ ಏನು? HPS. ಎಚ್ ಪಿನ ನನ್ನ ಟಾಪಿಕ್ ಬಂದ್ಬಿಟ್ಟು ಇವರಿಂದಾದ ಪ್ರಭಾವ. ಇದರಲ್ಲಿ ಐದು ಟಾಪಿಕ್ ಮಾಡಿದ್ದೀನಿ ಸರ್ ನಾನು. ಪೀಠಿಕೆ ಮತ್ತು ಸಂಶೋಧನೆ ವಿಧಾನ, ಕರ್ನಾಟಕದಲ್ಲಿ ಏಕೀಕರಣೋತ್ತರ ಚಳವಳಿಗಳ, ಜಗಳ ತಾಲೂಕಿನ ಹಿನ್ನೆಲೆ ಮತ್ತು ರೈತ ಚಳವಳಿಗಳ ಪ್ರಭಾವ, ದತ್ತಾಂಶ ಮತ್ತು ವಿಶ್ಲೇಷಣೆ. HPS. My surname is Ramesh P. ನೀತಿಯಲ್ಲಿ ಅನುಷ್ಠಾನಗೊಳಿಸುವ ಸರ್ಕಾರದ ನೀತಿಯನ್ನು ಅನುಷ್ಠಾನಗೊಳಿಸುವಲ್ಲಿ ಗ್ರಾಮ ಪಂಚಾಯತ್ಗಳ ಪಾತ್ರ. ಪಂಚಾಯತಿ ವಿಸಿಟ್ ಕೊಟ್ಟರೆ ಕಡಂಪೇಟೆ ಯಾವ್ದು ಹಾಕೋಣ ಖಾಸಗಿ ಸಂಸ್ಥೆ. ರಿಸರ್ವ್ ಬ್ಯಾಂಕ್ ಮತ್ತು HDFC ಬ್ಯಾಂಕ್ ಪ್ರಾದೇಶಿಕ ಪರಿಚಯ ಮಾಡ್ಕೊಂಡು ನಿಮ್ಮ ಟಾಪಿಕ್ ಹೆಸರು ಹಾಂ ಹಾಂ ಕೃಷಿ ಮಹಿಳೆ ತಗೊಂಡಿದ್ದೆ ಗ್ರಾಮೀಣ ಭಾಗದಲ್ಲಿ. ಯಾವುದಾದ್ರು ಊರು ಹಳ್ಳಿನೋ ಅಥವಾ ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಸದೃಢವಾಗಿ ನಿಲ್ಬೇಕು ನಿಮ್ಮ ಥರ ನೋಡ್ಕೊಳ್ಬೇಕು. ನಿಮ್ದು ಏನು ಸಲಹೆ ಏನು ಅದಕ್ಕೋಸ್ಕರ ಮಕ್ಕಳಿಗೆ ಶಿಕ್ಷಣ ಒದಗಿಸ್ಬೇಕು. ಶಿಕ್ಷಣ ಸಾಕ ಎಜುಕೇಷನ್ ಆಗ್ಬಿಟ್ರೆ ಸದೃಢ ಆಗ್ಬಿಡ್ತಾರೆ ಅವರು. ನೀವು ಯಾವ್ದಾದ್ರು ಕೃಷಿ ಪೂರಕವಾಗಿದ್ದಾವೆ ಸರ್. ಗ್ರಾಮೀಣ ನೈತಿಕ ಗೃಹಲಕ್ಷ್ಮಿ ಯೋಜನೆ ಅಂತ ಬರುತ್ತೆ. ಅದರಲ್ಲಿ ಎಷ್ಟೋ ಮಹಿಳೆ ಪರಿಚಯ ಮಾಡ್ಕೊಂಡ ದರ್ಜೆ ಅದು ಕಾಂಗ್ರೆಸ್ಸಿಗೂ ಅಷ್ಟೇ ಸ್ವಂತವಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಸ್ವಸಹಾಯ ಸಂಘ ಪ್ರೋಸೆಸ್ ಹೇಳಿ ಹೆಂಗೆ ಸ್ವಸಹಾಯ ಸಂಘಗಳು ರಚನೆ ಆಗ್ತವೆ? 10 ಅಥವಾ 20 ಜನಗಳ ಸಮೂಹದಲ್ಲಿ ಅದು ರಚನೆ ಆಗ್ತದೆ ಸರ್. ಬ್ಯಾಂಕಿನ ಮುಖಾಂತರ ಸಾಲವನ್ನು ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿನ ನೋಡಿ
ಫೋಟೋ ಕಳಿಸೋಣ ಅದ್ರಾಗೆ ಅವತ್ತು ಫಂಕ್ಷನ್ ಮಾಡಿದ್ರು ಕಾಲೇಜ್ನಾಗ ಅಧ್ಯಕ್ಷ ನೀನು ವಿಡಿಯೋ ಏನಿದೆ ಆ ಫ್ಯೂಚರ್ ಕಂಟೆಕ್ಟೆಡ್ ಅದರಿಂದ ಸಮಾಜಕ್ಕೆ ಏನು ನಮ್ಮ ಕೊಡುಗೆ ಧಾರ್ಮಿಕವಾಗಿರ್ಬೋದು ಹಿಂದೂ ಧರ್ಮ ಏನು ಕೊಡುಗೆ ದಾವಣಗೆರೆ ವಿಶ್ವವಿದ್ಯಾಲಯ ಮುಜುಗುರೆಯ ಪ್ರಥಮ ದರ್ಜೆ ಕಾಲೇಜು. ನನ್ನ ಹೆಸರು ದರ್ಶನ್ ಅಂತ. ನಾನು ತೃತೀಯ BA ವಿದ್ಯಾರ್ಥಿಯಾಗಿದ್ದು ಡಾಕ್ಟರ್ ಬಾಲಯ್ಯ ಮತ್ತು ಮಂಜುನಾಥ್ JP ಅವರ ಮಾರ್ಗದರ್ಶನದಲ್ಲಿ ಸಮಕಾಲೀನ ಕನ್ನಡ ಕಥಾ ಸಾಹಿತ್ಯದಲ್ಲಿ ಬಡತನದ ನಿರೂಪಣಾ ನೆಲೆಗಳ ಬಗ್ಗೆ ಶೀರ್ಷಿಕೆ ಅಡಿಯಲ್ಲಿ ನಾನು ಪ್ರಬಂಧವನ್ನು ಮಾಡಿಸ್ತಾ ಹೋಗ್ತೇನೆ. ವ್ಯಕ್ತಿ ತನ್ನ ಅನುಭವವನ್ನು ಹೇಳುವಂತಹ ಹಂಬಲ ಮತ್ತು ಹೇಳುವಂಥ ಕುತೂಹಲ ಕಥೆಗಳಲ್ಲಿ ಬರ್ತಾ ಹೋಗ್ತದೆ. ಅಜ್ಜಿ ಮಕ್ಕಳಿಗೆ ಹೇಳುವಂಥ ಕಥೆ ಆಗಿದೆ. ಉದಾಹರಣೆ, ಜೀಜಾಬಾಯಿ ಶಿವಾಜಿಯನ್ನ ಕಥೆ ಹೇಳಿ ಒಬ್ಬ ಚಕ್ರವರ್ತಿಯನ್ನು ಮಾಡ್ತಾ ಹೋಗ್ತಾರೆ. ಅಂತಹ ಕಥೆಗಳ ಬದಲಾಗಿ 1900 ನವೋದಯ ಸಾಹಿತ್ಯ 4 ಘಟಕಗಳನ್ನು ಕನ್ನಡ ಸಾಹಿತ್ಯ ಬರೋದಕ್ಕಿಂತ ಫೋಕಸ್ ಮಾಡಿಲ್ಲ. ಯಾಕಂದರೆ ನಾನು ಟಾಪಿಕ್ಗೆ ಸಮಕಾಲೀನ ಕನ್ನಡ ಕಥಾ ಸಾಹಿತ್ಯದಲ್ಲಿ ಶೀರ್ಷಿಕೆ ಆಧಾರ ಕೊಟ್ಟಿದ್ದೀನಿ. ಯಾವ ಉದ್ದೇಶ ಜನರು ಬಾಯಿಯಿಂದ ಬಾಯಿಗೆ ಬರೋದೇ ಮಾತುಗಳು ಅಷ್ಟೇ ಬಾಯಿ ಗ್ರಂಥ ಅದು ಲಿಪಿ ಇರ್ತದೆ. ಅದಕ್ಕೆ ಇದು ಲಿಪಿ ಇರಲ್ಲ, ಯಾವುದೇ ಜನಪದ ಲಿಪಿ ಇಲ್ಲ, ಜಾನಪದ ಲಿಪಿ ಇದೆ. ಪವಿತ್ರ ಶ್ರೀಗೌರಿಯೇ ತೃತೀಯ BA ಕನ್ನಡ ವಿಭಾಗ. ಪ್ರಾಚೀನ ಕನ್ನಡ ಬರವಣಿಗೆಗಳನ್ನು ಯಾವ ರೀತಿಯಲ್ಲಿ ಬಳಸಲಾಯಿತು ಅನ್ನೋದರಲ್ಲಿ ಪೌರಾಣಿಕ ಮತ್ತು ಜೈನ ಕವಿಗಳ ವಸ್ತುವನ್ನು ಇಟ್ಕೊಂಡು ಕಾವ್ಯಗಳನ್ನು ಮಾಡ್ತಾರೆ. ನಡುಗನ್ನಡ ಕಾಲದಲ್ಲಿ ಸಾಮಾಜಿಕ ಚಿಂತನೆಗಳನ್ನು ಇಟ್ಕೊಂಡು ವಸ್ತುವಾಗಿ ಇಟ್ಕೊಂಡು ಕಾವ್ಯಗಳನ್ನು ರಚನೆ ಮಾಡ್ತಾರೆ. ಹೊಸಗನ್ನಡ ಕಾಲದಲ್ಲಿ ಇತ್ತೀಚಿನ ಹೆಚ್ಚಾಗಿರುವಂತಹ ವಿಷಯಗಳನ್ನು ವಸ್ತುವನ್ನಾಗಿಟ್ಟುಕೊಂಡು ಸಾಹಿತ್ಯ ರಚನೆ ಮಾಡೋದು ಹೊಸಗನ್ನಡ ಕೊಂದರ್ ಸರ್ ಮಹಾತ್ಮ ಗಾಂಧಿ ಬೇರೆ ಯಾವುದಾದ್ರು ದೊಡ್ಡ ಮಟ್ಟದ ಯೋಜನೆಗಳಿಗೆ ನೀಡಿ ಕೆಲಸನ ಒಂದು ವ್ಯಕ್ತಿಗಳಿಗೆ ವರ್ಷ ಗುರುಸ್ವಾಮಿ ಐತೆ ಮುಜುಗುರ ಐತೆ ಸಮಾಜ
ಪೂಜೆ ನಡೆಯುವ ಏನಾಗಿದ್ದಾರೆ ಅವರು ನೋಡಿದಿ ಕೇಳಿದಿ ಏನಾಗಿದ್ದಾರೆ ಅವರು ವಿಜಯನಗರ ಸಾಮ್ರಾಜ್ಯದ ಯಾರು ಎಷ್ಟನೇ ಶತಮಾನದಲ್ಲಿ ಸಮಾಜಶಾಸ್ತ್ರ ವಿಭಾಗ ಮಾರ್ಗದರ್ಶಕರು ವೈ ನಾಗರಾಜ್ ಸರ್ HSC ಕಾಂಬಿನೇಷನ್ ಕೃಷಿ ಮಾರುಕಟ್ಟೆಯಲ್ಲಿ ಸಮಸ್ಯೆಗಳ ಮತ್ತು ಅವರ ಸವಾಲುಗಳ ಬಗ್ಗೆ ಸಮಾಜಶಾಸ್ತ್ರ ಅಧ್ಯಯನ ಬಂದು ಸರ್ ಅವರು ಅದನ್ನು ಆ ಮೂಲಕ ಕರ್ನಾಟಕ ನಿಮಗೆ ಸಂಘಟನೆಗಳ ಪಾತ್ರ ಎಂಥವರಿಗೆ ST ಸ್ಥಾನಮಾನಗಳು ಕೊಡ್ತಾರೆ ಏನು ಸ್ಟೇಟಸ್ ಏನಿರ್ಬೇಕು ಎಂಥವ್ರನ್ನ ಫಸ್ಟ್ ತಿಳಿಸ್ತಾರೆ ಲಕ್ಷಣಗಳು ಏನೇನು